ಪೋಕ್ಸೋ ಪ್ರಕರಣದಲ್ಲಿ ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪಗೆ ನಿರೀಕ್ಷಣಾ ಜಾಮೀನು ಮಂಜೂರಾಗಿದೆ. ಹೀಗಾಗಿ ಬಂಧನದ ಭೀತಿಯಿಂದ ಬಿಎಸ್ವೈ ಪಾರಾಗಿದ್ದಾರೆ. ಪೋಕ್ಸೋ ಕೇಸ್ ಮತ್ತು ಆರೋಪ ಪಟ್ಟಿ ಏನಿದೆ ಅದು ಮುಂದುವರಿಯುತ್ತೆ. ಕೇಸ್ನ ಕಾಗ್ನಿಸೆನ್ಸ್ ಅಂದ್ರೆ ಪರಿಜ್ಞಾನದ ಆದೇಶವನ್ನ ರದ್ದುಪಡಿಸಿರುವಂತಹ ಹೈಕೋರ್ಟ್ ಹೊಸದಾಗಿ ಪ್ರಕರಣದ ಕಾಗ್ನಿಸೆನ್ಸ್ ಅನ್ನು ಪಡೆಯುವುದಕ್ಕೆ ಸೂಚನೆಯನ್ನ ಕೊಟ್ಟಿದೆ. ಈ ಪ್ರಕರಣದಲ್ಲಿ ನಿರೀಕ್ಷಣಾ ಜಾಮೀನು ಮಂಜೂರಾಗಿದೆ ಬಿಎಸ್ವೈಗೆ. ಹಾಗಾಗಿ ಬಂಧನದ ಭೀತಿಯಿಂದ ತಪ್ಪಿಸಿಕೊಂಡಿದ್ದಾರೆ. ಹಾಗಂತ ಕೇಸೇ ರದ್ದುಗೊಳಿಸಿ ಅಂತ ಹೇಳಿ ಅವರೇನು ಕೋರ್ಕೊಂಡಿದ್ರು, ಅದಕ್ಕೆ ಕೋರ್ಟ್ ನಿರಾಕರಿಸಿದೆ. ಜೊತೆಗೆ ಪೋಕ್ಸೋ ಕೇಸ್ನ ಆರೋಪ ಪಟ್ಟಿ, ಕೇಸ್ ಮತ್ತು ಆರೋಪ ಪಟ್ಟಿ ಮುಂದುವರಿಯುತ್ತೆ. ಆದರೆ ಈ ಕೇಸ್ನ ಪರಿಜ್ಞಾನದ ಆದೇಶವನ್ನ ಕಾಗ್ನಿಸೆನ್ಸ್ ಅನ್ನು ರದ್ದುಪಡಿಸಿರುವಂತಹ ಹೈಕೋರ್ಟ್ ಹೊಸದಾಗಿ ಪ್ರಕರಣದ ಕಾಗ್ನಿಸೆನ್ಸ್ ಪಡೆಯುವಂತೆ ಸೂಚನೆಯನ್ನ ಕೊಟ್ಟಿದೆ. ಪೋಕ್ಸೋ ಕೋರ್ಟ್ಗೆ ಹೈಕೋರ್ಟ್ ಕೊಟ್ಟಿರುವಂತಹ ಸೂಚನೆ ಇದು. ಅರ್ಹತೆಯ ಆಧಾರದ ಮೇಲೆ ಪ್ರಕರಣವನ್ನ ತೀರ್ಮಾನಿಸದೆ ವಾಪಸ್ ಪೋಕ್ಸೋ ವಿಶೇಷ ಕೋರ್ಟ್ಗೆ ಕೇಸನ್ನ ಮರಳಿಸಿದೆ ಹೈಕೋರ್ಟ್. ಸಮನ್ಸ್ ಜಾರಿ ಬಗ್ಗೆ ಹೊಸದಾಗಿ ತೀರ್ಮಾನ ಮಾಡಬೇಕಾಗಿದೆ ಈಗ ಪೋಕ್ಸೋ ಕೋರ್ಟ್. ಪೋಕ್ಸೋ ಕೋರ್ಟ್ಗೆ ಇಂಥದ್ದೊಂದು ಸೂಚನೆಯನ್ನ ಈಗ ಹೈಕೋರ್ಟ್ ಕೊಟ್ಟಿರೋದು. ಈ ಬಗ್ಗೆ ಏನಷ್ಟು ಡೀಟೇಲ್ಸ್ ಅನ್ನ ಪಡಿತಾ ಹೋಗೋಣ. ನಮ್ಮ ಹಿರಿಯ ಪ್ರತಿನಿಧಿ ರಮೇಶ್ ಈಗ ಸಂಪರ್ಕದಲ್ಲಿದ್ದಾರೆ. ರಮೇಶ್, ಬಿಎಸ್ವೈಗೆ ಪೋಕ್ಸೋ ಪ್ರಕರಣದಲ್ಲಿ ಜಾಮೀನೇನೋ ಸಿಕ್ತು, ಆದ್ರೆ ಕೇಸ್ ರದ್ದಾಗ್ಲಿಲ್ಲ. ಕೋರ್ಟ್ ಕೆಲವೊಂದು ಸೂಚನೆಗಳನ್ನ ಕೊಟ್ಟಿದೆ ಪೋಕ್ಸೋ ಕೋರ್ಟ್ಗೆ ಈ ಕಾಗ್ನಿಸೆನ್ಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಏನದು, ಯಾವ ರೀತಿಯಲ್ಲಿ ಮುಂದುವರಿಯುತ್ತೆ? ಪ್ರತಿಮಾ, ಈಗ ಬಿಎಸ್ ಯಡಿಯೂರಪ್ಪ ಅವರು ಎರಡು ಪಿಟಿಷನ್ ಅನ್ನು ಹಾಕಿದ್ರು. ಒಂದು ನಿರೀಕ್ಷಣಾ ಜಾಮೀನನ್ನು ಕೋರಿದ್ರು, ಮತ್ತೊಂದು ಪ್ರಕರಣವನ್ನು ರದ್ದುಪಡಿಸಬೇಕು, ಮತ್ತೆ ಕಾಗ್ನಿಸೆನ್ಸ್ ಏನು ತಗೊಂಡಿದ್ದಾರೆ, ಈ ಕೇಸನ್ನು ಪರಿಜ್ಞಾನ ಏನು ತಗೊಂಡಿದ್ದಾರೆ ಅದನ್ನು ರದ್ದುಪಡಿಸಬೇಕು ಅಂತೇಳಿ ಮನವಿಯನ್ನು ಮಾಡಿದ್ರು. ಕೋರ್ಟ್ ಇವಾಗ ಒಂದು ಭಾಗಶಃ ಅವರಿಗೆ ರಿಲೀಫನ್ನು ಕೊಟ್ಟಿದೆ, ಒಂದು ಅವರಿಗೆ ನಿರೀಕ್ಷಣಾ ಜಾಮೀನನ್ನು ಕೊಟ್ಟಿದೆ. ಹೀಗಾಗಿ ಕೇಸ್ ಮುಗಿಯೋವರೆಗೂ ಅವ್ರಿಗೆ ಯಾವುದೇ ರೀತಿಯಾದಂತಹ ಬಂಧನದ ಭೀತಿ ಇರೋದಿಲ್ಲ. ಇದು ಮೊದಲನೇ ರಿಲೀಫ್. ಎರಡನೇ ರಿಲೀಫ್ ಏನಂತಂದ್ರೆ ಈ ಕಾಗ್ನಿಸೆನ್ಸ್ ಆದೇಶವನ್ನು ರದ್ದುಪಡಿಸಿದೆ. ಈ ಕಾಗ್ನಿಸೆನ್ಸ್ ಆದೇಶ ಏನಂತಂದ್ರೆ ಸಿಐಡಿ ಪೊಲೀಸರು ಬಿಎಸ್ ಯಡಿಯೂರಪ್ಪ ವಿರುದ್ಧ ಆರೋಪ ಪಟ್ಟಿಯನ್ನು ದಾಖಲಿಸಿದ್ರು. ಆರೋಪ ಪಟ್ಟಿಯಲ್ಲಿ ಅವ್ರ ಮೇಲೆ ಏನೇನು ಆರೋಪಗಳಿದೆ ಅಂತ ಹೇಳಿ ಸೆಕ್ಷನ್ ವೈಸ್ ಅದನ್ನು ಉಲ್ಲೇಖ ಮಾಡಿದ್ರು. ನ್ಯಾಯಾಧೀಶರು ಅದನ್ನ ಪರಿಜ್ಞಾನಕ್ಕೆ ತಗೊಂಡು ಆಮೇಲೆ ಸಮನ್ಸ್ ಅನ್ನ ಇಶ್ಯೂ ಮಾಡಬೇಕು. ಅಂದ್ರೆ ಆ ಕೇಸನ್ನ ಕಾಗ್ನಿಸೆನ್ಸ್ ಟೇಕನ್ ಅದನ್ನ ಪರಿಜ್ಞಾನಕ್ಕೆ ತಗೊಂಡಿದ್ದೀನಿ ಅಂತ ಹೇಳಿ ಆನಂತರ ಸಮನ್ಸ್ ಅನ್ನ ಇಶ್ಯೂ ಮಾಡಬೇಕು. ಆ ರೀತಿ ಕಾಗ್ನಿಸೆನ್ಸ್ ತಗೋಬೇಕಾದ್ರೆ ಅವರು ಇತರೆ ಆರೋಪಿಗಳ ಮೇಲೆ ಬೇರೆ ಬೇರೆ ಸೆಕ್ಷನ್ ಅಡಿ ಕೇಸ್ ಇತ್ತು. ಅಂದ್ರೆ ಸಾಕ್ಷ್ಯನಾಶದ ಕೇಸು ಕೆಲವು ಆರೋಪಿಗಳ ಮೇಲೆ ಇತ್ತು, ಯಡಿಯೂರಪ್ಪ ಮೇಲೆ ಅಸಭ್ಯ ವರ್ತನೆಯ ಕೇಸ್ ಇತ್ತು. ಆದ್ರೆ ಕಾಗ್ನಿಸೆನ್ಸ್ ತಗೋಬೇಕಾದ್ರೆ ಯಾರ್ಯಾರಿಗೆ ಯಾವ ಸೆಕ್ಷನ್ ಅನ್ನೋದನ್ನ ಉಲ್ಲೇಖ ಮಾಡಬೇಕಿತ್ತು. ಹೀಗಾಗಿ ಅದರಲ್ಲಿ ಕೆಲವು ಲೋಪದೋಷಗಳಿತ್ತು. ಹೀಗಾಗೇನೆ ಅದನ್ನ ಚಾಲೆಂಜ್ ಮಾಡಿ ಇವರು ಹೈಕೋರ್ಟ್ಗೆ ಬಂದಿದ್ರು. ಆ ಸಮನ್ಸ್ ಸರಿ ಇಲ್ಲ, ಯಾಕಂದ್ರೆ ಕಾಗ್ನಿಸೆನ್ಸ್ ತಗೊಂಡಿರೋದೇ ಇವ್ರು ಸರಿ ಇಲ್ಲ ಅಂತೇಳಿ. ಹೀಗಾಗಿ ಇವತ್ತು ಹೈಕೋರ್ಟ್ ಆ ಕಾಗ್ನಿಸೆನ್ಸ್ ತಗೊಂಡಿರುವಂಥ ಆದೇಶನ ರದ್ದುಪಡಿಸಿ ಹೊಸದಾಗಿ ನೀವು ಕಾಗ್ನಿಸೆನ್ಸ್ ತಗೊಳ್ಳಿ, ಅಂದ್ರೆ ಚಾರ್ಜ್ ಶೀಟ್ ಹಾಗೆ ಇರುತ್ತೆ, ಕ್ರೈಮ್ ಹಾಗೆ ಇರುತ್ತೆ. ಆದರೆ ಹೊಸದಾಗಿ ನೀವು ಆರೋಪ ಪಟ್ಟಿಯನ್ನು ಆಧರಿಸಿ ನೀವೇನು ಅದನ್ನು ಪರಿಗಣನೆ ತಗೊಳ್ತೀರಾ, ಪರಿಜ್ಞಾನಕ್ಕೆ ತಗೊಳ್ತೀರಾ, ಕಾಗ್ನಿಸೆನ್ಸ್ ತಗೊಳ್ತೀರಾ, ಅದನ್ನು ನೀವು ತಗೊಂಡು ಮತ್ತೆ ಹೊಸದಾಗಿ ಸಮನ್ಸ್ ಅನ್ನು ಇಶ್ಯೂ ಮಾಡಬೇಕಾಗುತ್ತೆ ಅಂತೇಳಿ ಹೈಕೋರ್ಟ್ ಆದೇಶ ಕೊಟ್ಟಿದೆ. ಹೀಗಾಗಿ ಈಗ ಯಡಿಯೂರಪ್ಪ ಅವರಿಗೆ ಸದ್ಯದ ಮಟ್ಟಿಗೆ ರಿಲೀಫ್ ಸಿಕ್ಕಿದೆ. ಈಗ ಹೊಸದಾಗಿ ಕೋರ್ಟು ಸಮನ್ಸ್ ಅನ್ನು ಇಶ್ಯೂ ಮಾಡಬೇಕಾಗುತ್ತೆ, ಹೊಸದಾಗಿ ಕಾಗ್ನಿಸೆನ್ಸ್ ತಗೊಂಡು ಸಮನ್ಸ್ ಅನ್ನು ಇಶ್ಯೂ ಮಾಡಬೇಕಾಗುತ್ತೆ. ಅಲ್ಲಿವರೆಗೂ ಯಡಿಯೂರಪ್ಪ ಅವ್ರಿಗೆ ಯಾವುದೇ ರೀತಿಯ ಸಮಸ್ಯೆ ಇರೋದಿಲ್ಲ. ಒಂದ್ಸಲ ಸಮನ್ಸ್ ಇಶ್ಯೂ ಆದಮೇಲೆ ಎಗೈನ್ ಅವರು ಕೋರ್ಟ್ಗೆ ಹೋಗಬೇಕಾಗುತ್ತೆ, ಕೋರ್ಟ್ಗೆ ಹೋಗಿ ಹಾಜರಾಗಬೇಕಾಗುತ್ತೆ, ಅಲ್ಲಿ ಟ್ರಯಲ್ ಅನ್ನು ಫೇಸ್ ಮಾಡಬೇಕಾಗುತ್ತೆ. ಮತ್ತೆ ಹೊಸದಾಗಿ ಅವರು ಮೆರಿಟ್ಸ್ ಆಧಾರದ ಮೇಲೆ ಇದನ್ನು ಪ್ರಶ್ನೆ ಮಾಡೋದಕ್ಕೂ ಕೂಡ ಹೈಕೋರ್ಟ್ ಒಂದು ಅವಕಾಶವನ್ನು ಕೊಟ್ಟಿದೆ. ಪ್ರತಿಮಾ, ಥ್ಯಾಂಕ್ ಯು ರಮೇಶ್ ತಮ್ಮ ಮಾಹಿತಿಗೆ.